ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇಂದು ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಹೊರಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳಿಗೆ ಪೂರಕವಲ್ಲದ ಅವೈಜ್ಞಾನಿಕ ಆದೇಶಗಳನ್ನು ಹೊರಡಿಸುತ್ತಿರುವುದು, ಇದಕ್ಕೆ ಕನ್ನಡಿ ಹಿಡಿದಂತೆ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಣಕ್ಕೆ ಸಂಬಂಧವೇ ಇಲ್ಲದ ಡಯಟ್ನ ಉಪನ್ಯಾಸಕರನ್ನು ಪದವಿ ಪೂರ್ವ ಕಾಲೇಜುಗಳ ಸ್ಥಿತಿಗತಿಗಳ ದತ್ತಾಂಶ ಕ್ರೋಢೀಕರಿಸುವ ನೆಪದಲ್ಲಿ ಕಾಲೇಜುಗಳನ್ನು ಪರಿಶೀಲನೆಗೊಳಪಡಿಸುತ್ತಿರುವುದು ಪದವಿ ಪೂರ್ವ ಶಿಕ್ಷಣದ ದುರಂತ ಎಂದು ಸಂಘದ ಅಧ್ಯಕ್ಷ ಚನ್ನಕೃಷ್ಣಯ್ಯ ಹೇಳಿದರು. ಈ ಕಾರಣಕ್ಕೋಸ್ಕರ ಈ ಸುತ್ತೋಲೆಯಿಂದ ಪದವಿ ಪೂರ್ವ ಕಾಲೇಜುಗಳ ಅಸ್ತಿತ್ವಕ್ಕೆ ಚ್ಯುತಿ ಉಂಟಾಗ್ತದೆ, ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಈ ಸುತ್ತೋಲೆಯನ್ನು ಆದಷ್ಟು ಬೇಗ ಸರ್ಕಾರ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಮೊದಲ ಹಾಗೂ ಅತಿ ಮುಖ್ಯವಾಗಿರ್ತಕ್ಕಂಥ ಒತ್ತಾಸೆ ಆಗಿರುತ್ತೆ. ಎರಡನೆಯದಾಗಿ ಸರ್ಕಾರ ಮತ್ತೊಂದು ಆದೇಶವನ್ನು ಮಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಉಪನ್ಯಾಸಕರು ಇನ್ನು ಮುಂದೆ 9 ಮತ್ತು 10ನೇ ತರಗತಿಯೂ ಕೂಡ ಪಾಠ ಪ್ರವಚನಗಳೆಲ್ಲ ಮಾಡಬೇಕು ಅಂತಕ್ಕಂಥದ್ದರ ಉದ್ದೇಶ ಆಗಿರ್ತದೆ. ಸರ್, ನಾವೆಲ್ಲರೂ ಕೂಡ ನೇಮಕ ಆಗಿರ್ತಕ್ಕಂಥದ್ದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡಲಿಕ್ಕೋಸ್ಕರ. ನಾವು ಅದಕ್ಕೋಸ್ಕರ ಈ ಆದೇಶವನ್ನು ಪ್ರಾರಂಭಿಕ ಹಂತದಲ್ಲಿ ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಸರ್ಕಾರವನ್ನು ಒತ್ತಡ ತರುವ ಸಲುವಾಗಿ ನಾವೆಲ್ಲ ಇವತ್ತಿಲ್ಲಿ ಸೇರ್ಪಡೆಗೊಂಡಿದ್ದೇವೆ. ಅದೇ ರೀತಿ ಅನುದಾನ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಮಿತ್ರರು, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಅವರಿಗೆ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ. ಈ ಇವರ ಸಂಕಷ್ಟಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಸೊ ಹೀಗೆ ಸುಮಾರು 11 ಬೇಡಿಕೆಗಳನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಸಲುವಾಗಿ ನಾವೆಲ್ಲ ಪ್ರಾಂಶುಪಾಲರ ಸಂಘಟನೆ ಮತ್ತು ಉಪನ್ಯಾಸಕರ ಸಂಘಟನೆ ಜೊತೆಗೂಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರೌಢ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರೋದಲ್ಲ ಆಯಿತು. ಮೊದಲು ಸಪ್ರೇಟ್ ಇತ್ತು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಪ್ರೇಟ್ ಇತ್ತು. ಈಗ ಅದು SCP NEP SCP ಮಾಡಿದ್ಮೇಲೆ ಎರಡೂ ಒಂದೇ ಮಾಡಿದ್ದಾರೆ. ಆದರೆ ಪದವಿ ಪೂರ್ವ ಇಲಾಖೆಗೆ ನಮಗೆಲ್ಲ ರಿಕ್ರೂಟ್ಮೆಂಟ್ ಆಗಿರುವುದು ಪ್ರಥಮ PUC ಸೆಕೆಂಡ್ PUC ಅವ್ರಿಗೆ ಮಾತ್ರ ನಾವು ಬೋಧನೆ ಮಾಡೋಕ್ಕೆ ಆಗಿರುವಂಥದ್ದು. ಹಾಗಾಗಿ ಅವ್ರಿಗೆ ಏನು ರಿಕ್ರೂಟ್ಮೆಂಟ್ ಆಗಿದೆ, ನಮ್ಮ ನೇಮಕ ಯಾವುದಕ್ಕಾಗಿದೆ ಆ ಸ್ವರೂಪವನ್ನೇ ನಮಗೆ ಉಳಿಸ್ಕೋಬೇಕಂತೇಳಿ ಕೇಳ್ಕೊಳ್ತೀವಿ ಸರ್. ಇದನ್ನು ಇಲಾಖೆಗೆ ಮನವಿ ಮಾಡ್ತೀವಿ ಸರ್. DD ಪ್ರಿನ್ಸಿಪಾಲರನ್ನ ಇಬ್ಬರನ್ನ DD ಅವರಿಂದ ಪರಿಶೀಲನೆ ಮಾಡಿ ಪ್ರಾಂಶುಪಾಲರನ್ನೇ ನೇಮಿಸಬೇಕು. ಪ್ರಾಂಶುಪಾಲರ ಮುಖಾಂತರನೇ ಡಯಟ್ ಅಧಿಕಾರಿಗಳ ಮೂಲಕ ಪರಿಶೀಲನೆ ಮಾಡಬಾರ್ದು. ಪ್ರಾಂಶುಪಾಲರ ಮುಖಾಂತರ ಮತ್ತು DD/PU ಅವರ ಮಾರ್ಗದರ್ಶನದಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಮನವಿ. ಸರ್, ಇವಾಗ ಡಯಟ್ ಕೆಡೆಯರ್ಗೂ ನಿಮ್ಮ ಕೆಡೆಯರ್ಗೂ ನಮಗಿಂತ ಅವರು ಜೂನಿಯರ್ ಇದ್ದಾರೆ. ಸರ್, ಈ ಕಡೆ ಒಂಚೂರು ಹಿಂದೆ ಬನ್ನಿ. ಶ್ರೀಧರ ಓಕೆ, ಈ ಕಡೆ ಮೇಡಮ್ ಅಲ್ಲೇ ಇಟ್ಕೊಳ್ಳಿ. ಮತ್ತೆ ಅಣ್ಣ ಸರ್ ಕೇಳ್ಕೊಳ್ಳಿ. ಹರೀಶ್ ಬರೀ ನಟರಾಜನ ಮುಂದಕ್ಕೆ